ನಮಸ್ತೆ ಎಲ್ರಿಗೂ. ಸೌರ ವ್ಯೂಹ ಅಥವಾ ಸೌರ ಕುಟುಂಬ, ಸೋಲಾರ್ ಸಿಸ್ಟಮ್, ಒಟ್ಟು 8 ಗ್ರಹಗಳಿರ್ತಾವೆ. ಹೌದಾ? ಅತ್ಯಂತ ದೊಡ್ಡದಾದ ಗ್ರಹ ಅಂತೇಳಿ ಹೆಂಗೆ ಗುರುತಿಡ್ಕೋಬೇಕು ನೋಡ್ರಿ. ಗೆರೆ ಹಿಡ್ಕೊಳ್ಳೋದು, ಈ ಕಡೆ 4, ಈ ಕಡೆ 4. ಹೌದಾ? ಇದು 1ನೇ ದೊಡ್ಡ ಗ್ರಹ, 2ನೇದು, 3, 4. 1ನೇ ದೊಡ್ಡ ಗ್ರಹ ಅಂದರೆ ಅತ್ಯಂತ ದೊಡ್ಡ ಗ್ರಹ ಗುರು, 2ನೇದು ಶನಿ, 3ನೇದು ಯುರೇನಸ್, 4ನೇದು ನೆಪ್ಚೂನ್, 5ನೇದು ಭೂಮಿ, 6ನೇದು ಶುಕ್ರ, 7ನೇದು ಮಂಗಳ, 8ನೇದು ಬುಧ. ಅಂದರೆ ಅತ್ಯಂತ ದೊಡ್ಡದಾದ ಗ್ರಹ ಗುರು, ಸಣ್ಣದಾದದು ಬುಧ. ಯಾವುದೇ ಗ್ರಹಗಳನ್ನು ಕೊಟ್ಟು ಅನುಕ್ರಮವಾಗಿ ಬರೆಯಿರಿ ಅಂದ್ರೆ ದೊಡ್ಡದು ಹಿಡ್ಕೊಂಡು ಸಣ್ಣದಂಗೆ ಬರೀಲಕ್ಕೆ ಬರಬೇಕು. 1ನೇದು ಗುರು, 2ನೇದು ಶನಿ, 3ನೇದು ಯುರೇನಸ್, 4ನೇದು ನೆಪ್ಚೂನ್, 5ನೇದು ಭೂಮಿ, 6ನೇದು ಶುಕ್ರ, 7ನೇದು ಮಂಗಳ, 8ನೇದು ಬುಧ. ಹೌದಾ? ಇನ್ನೇನಾದರೂ ಅನುಕ್ರಮವಾಗಿ ಬರೀರಿ ಅಂತಂದ್ರೆ 1ನೇದು ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಇದನ್ನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನೊಂದು ಸಲ ಹೇಳಬೇಕಂದ್ರೆ, ಮೈ ವೆರಿ ಎಜುಕೇಟೆಡ್ ಮದರ್ ಜಸ್ಟ್ ಶೋನಸ್ ನೈಸ್ ಪ್ಲಾನೆಟ್ಸ್ ಅಂತೇಳಿ ನೆನ್ಪಿಡಬೇಕು. ಎಮ್ ಅಂದರೆ ಮರ್ಕ್ಯೂರಿ, ಬುಧ ಅನ್ನಂಗೆ. ವಿ ಅಂದರೆ ವೆನಸ್, ಶುಕ್ರ ಅನ್ನಂಗೆ. ಇ ಅಂದರೆ ಅರ್ತ್, ಭೂಮಿ ಅನ್ನಂಗೆ. ಎಮ್ ಅಂದರೆ ಮಾರ್ಸ್, ಮಂಗಳ ಅನ್ನಂಗೆ. ಜೆ ಅಂದರೆ ಜುಪಿಟರ್, ಗುರು ಅನ್ನಂಗೆ. ಎಸ್ ಸ್ಯಾಟರ್ನ್, ಶನಿ, ಯುರೇನಸ್ ಹಾಗೂ ನೆಪ್ಚೂನ್. ಹೌದಾ? ಈಗ ಒಂದೊಂದಾಗಿ ಗ್ರಹಗಳ ಬಗ್ಗೆ ನೋಡುವ. ಮೊದಲನೇದಾಗಿ ಬುಧ ಗ್ರಹ. ಬುಧ ಗ್ರಹ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಗ್ರಹ. ಬುಧ ಗ್ರಹ ಅತ್ಯಂತ ಚಿಕ್ಕದಾದ ಗ್ರಹ ಯಾವುದಪ್ಪ ಅಂದ್ರೆ ಬುಧ ಗ್ರಹ. ಸೂರ್ಯನಿಗೆ ಅತಿ ಸಮೀಪವಾಗಿರುವ ಗ್ರಹ. ಸೂರ್ಯ ಇಲ್ಲಿ ಅದ, ಮೊದಲನೇ ಗ್ರಹ ಅದು. ಹೀಗಾಗಿ ಅತ್ಯಂತ ಸಮೀಪವಾಗಿರುವ ಗ್ರಹ. ಅತಿ ಕಡಿಮೆ ಪರಿಭ್ರಮಣಾವಧಿ ಹೊಂದಿರುವ ಗ್ರಹ. ಅಂದ್ರೆ ತನ್ನನ್ನು ತಾನೇ ಸುತ್ತ ಹಾಕ್ಕೊಳ್ಳಲಕ್ಕ ಇದು 59 ದಿನಗಳನ್ನು ತಗೊಳ್ತದೆ. ಹೌದಾ? ಸೂರ್ಯನ ಸುತ್ತ ಹಾಕ್ಲಕ್ಕ ಇದಕ್ಕೆ ಭ್ರಮಣಾವಧಿ ಅಂತ ಕರೀತಾರೆ. ಇದು ಪರಿಭ್ರಮಣಾವಧಿ. ಹೌದಾ? ಸೂರ್ಯನ ಸುತ್ತ ಹಾಕ್ಲಕ್ಕೆ 88 ದಿನ ತಗೊಳ್ತದೆ. ಹಾಗಾಗಿ ಅತ್ಯಂತ ಕಡಿಮೆ ಪರಿಭ್ರಮಣಾವಧಿ ಹೊಂದಿರುವ ಗ್ರಹ 88 ದಿನ. ಹೌದಾ? ಇದರ ಮೇಲ್ಮೈ ಉಷ್ಣಾಂಶ 427 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. 427 ಡಿಗ್ರಿ ಸೆಲ್ಸಿಯಸ್ ಹಗಲೊತ್ತಿನೊಳಗೆ. ಇದರ ಮೇಲ್ಮೈ ಉಷ್ಣಾಂಶ ರಾತ್ರಿದೊಳಗೆ -185 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಹೀಗಾಗಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿರುವ ಗ್ರಹ ಅಂತೇಳಿ ಬುಧ ಗ್ರಹ ಕರೀತಾರೆ. ಹಗಲಿನಲ್ಲಿ 427 ಡಿಗ್ರಿ ಸೆಲ್ಸಿಯಸ್, ರಾತ್ರಿಯಲ್ಲಿ -185 ಡಿಗ್ರಿ ಸೆಲ್ಸಿಯಸ್. ಹೀಗಾಗಿ ಬುಧ ಗ್ರಹಕ್ಕೆ ಅತ್ಯಂತ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿರುವ ಗ್ರಹ ಅಂತೇಳಿ ಕರೀತಾರೆ. ಗೊತ್ತಿರಬೇಕು. ನೆಕ್ಸ್ಟ್ 2ನೇ ಗ್ರಹ ಶುಕ್ರ ಗ್ರಹ. 2ನೇ ಗ್ರಹ ಶುಕ್ರ ಗ್ರಹ. ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹ. ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹ. ಹೌದು. ಅತ್ಯಂತ ಉಷ್ಣವಾದ ಗ್ರಹ. ಅತ್ಯಂತ ಪ್ರಕಾಶಮಾನವಾದ ಗ್ರಹ ಹೌದು, ಅತ್ಯಂತ ಉಷ್ಣವಾದ ಗ್ರಹನೂ ಹೌದು. ಪ್ರಕಾಶಮಾನವಾದ ಗ್ರಹ, ಅತ್ಯಂತ ಉಷ್ಣವಾದ ಗ್ರಹ, ಹಸಿರುಮನೆ ಅನಿಲ ಗ್ರಹ ಅಂತ ಕರೀತಾರೆ. ಹಿಮ್ಮುಖ ಚಲನೆ ಹೊಂದಿರುವ ಗ್ರಹ ಅಂತೇಳಿ ಕರೀತಾರೆ. ಯಾವುದಕ್ಕೆ? ಶುಕ್ರ ಗ್ರಹಕ್ಕೆ. ಅಷ್ಟೇ ಅಲ್ಲದೆ ರೈತ ಚುಕ್ಕಿ, ಬೆಳ್ಳಿ ಚುಕ್ಕಿ, ಮುಂಜಾನೆಯ ನಕ್ಷತ್ರ, ಭೂಮಿಯ ಅವಳಿ ಗ್ರಹ ಇವೆಲ್ಲವೂ ಹೆಸರಿರೋದು ಯಾವುದಕ್ಕಪ್ಪ ಅಂದರೆ ಶುಕ್ರ ಗ್ರಹಕ್ಕೆ. ಇವೆಲ್ಲವೂ ಹೆಸರಿರೋದು ಶುಕ್ರ ಗ್ರಹಕ್ಕೆ. ನೋಡ್ರಿ ಇನ್ನೊಂದು ಸಲ, ಶುಕ್ರ ಗ್ರಹಕ್ಕೆ ಹೆಸರು ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು? ಶುಕ್ರ ಗ್ರಹ. ಅತ್ಯಂತ ಪ್ರಕಾಶಮಾನವಾದ ಗ್ರಹ ಹೌದು. ಅತ್ಯಂತ ಉಷ್ಣವಾದ ಗ್ರಹ, ಹಸಿರುಮನೆ ಅನಿಲದ ಗ್ರಹ,
ಹಿಮ್ಮುಖ ಚಲನೆ ಹೊಂದಿರುವ ಗ್ರಹ, ರೈತ ಚುಕ್ಕಿ, ಭೂಮಿಯ ಅವಳಿ ಗ್ರಹ. ಹೌದು. ಅತಿ ದೀರ್ಘ ಭ್ರಮಣ ಹೊಂದಿರುವ ಗ್ರಹ ಅಂತ ಕರಿತೇವೆ ಅದಕ್ಕೆ ಶುಕ್ರ ಗ್ರಹ. ಅತಿ ದೀರ್ಘ ಭ್ರಮಣ ಹೊಂದಿರುವ ಗ್ರಹ ಅಂದ್ರೆ ವ್ಯತ್ಯಾಸ ಅನ್ಬೇಕು ಅದಕ್ಕೆ. 225, 243 ಭ್ರಮಣಾವಧಿ 243 ಅದ, ಪರಿಭ್ರಮಣಾವಧಿ 225 ಅದ. ಹೀಗಾಗಿ ಅತಿ ದೀರ್ಘ ಭ್ರಮಣಾವಧಿ ಹೊಂದಿರುವ ಗ್ರಹ ಯಾವುದಪ್ಪ ಅಂದ್ರೆ ಶುಕ್ರ ಗ್ರಹ. ಸಂಜೆಯ ನಕ್ಷತ್ರ, ಬೆಳ್ಳಿಚುಕ್ಕಿ, ಹೀಗೆ ಅನೇಕ ವಿಶೇಷತೆಯಿಂದ ಶುಕ್ರ ಗ್ರಹವನ್ನು ಗುರುತಿಸ್ತಾರೆ. ಹೌದಾ. ಇದಕ್ಕೆ ಹಿಮ್ಮುಖ ಚಲನೆ ಹೊಂದಿರುವ ಗ್ರಹ ಅಂತ ಕರೀತಾರೆ. ಯಾಕಪ್ಪ ಅಂದ್ರೆ ಇದು ಪೂರ್ವದಿಂದ ಪಶ್ಚಿಮ ಅಭಿಮುಖವಾಗಿ ಭ್ರಮಿಸ್ತದೆ, ಅಂದ್ರೆ ತಿರುಗ್ತದೆ. ಹಾಗಾಗಿ ಇಲ್ಲಿ ಸೂರ್ಯ ಏನಾಗ್ತದೆ ಅಂದ್ರೆ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗ್ತಾನೆ ನಂಗೆ ಆಗ್ತದೆ. ಯಾವ ಗ್ರಹದ ಬಗ್ಗೆ ಇದೆಲ್ಲ? ಶುಕ್ರ ಗ್ರಹದ ಬಗ್ಗೆ. ಹೌದಾ, ಶುಕ್ರ ಗ್ರಹದ ಬಗ್ಗೆ. ನೆಕ್ಸ್ಟ್ ಭೂಮಿ. ಸೌರವ್ಯೂಹದಲ್ಲಿ 5ನೇ ದೊಡ್ಡದಾದ ಗ್ರಹ. 1ನೇದು ಗುರು ಹೇಳಿದ, 5ನೇ ದೊಡ್ಡದಾದ ಗ್ರಹ. ನೀಲಿಗ್ರಹ ಅಂತ ಕರೀತಾರೆ. ನೀಲಿಗ್ರಹ ಅಂತೇಳಿ ಕರೀತಾರೆ ಭೂಮಿಗೆ. ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ. ಅತ್ಯಂತ ಸಾಂದ್ರವಾದ ಗ್ರಹ, ಹೈ ಡೆನ್ಸಿಟಿ. ಕಡಿಮೆ ಅಂದರೆ ಶನಿ. ಅತ್ಯಂತ ಸಾಂದ್ರವಾದ ಗ್ರಹ. ಇದರ ಸಾಂದ್ರತೆ ಎಷ್ಟೈತಂದ್ರೆ 5.52 ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್. ಭೂಮಿಯ ಭ್ರಮಣಾವಧಿ ಅಂದರೆ ತನ್ನನ್ನು ತಾನು ಸುತ್ತು ಹಾಕೋದಕ್ಕೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಇದರ ಪರಿಭ್ರಮಣಾವಧಿ 365 ದಿನ 1/4 ಅಂದರೆ 6 ಗಂಟೆ. 365 ದಿನ 6 ಗಂಟೆ. ಈ 6 ಗಂಟೆ ಪ್ಲಸ್ ಅಂದರೆ 4 ವರ್ಷಕ್ಕೆ ಇದು 24 ಗಂಟೆ ಆಗ್ತದೆ. ಈ 24 ಗಂಟೆಯನ್ನು ಫೆಬ್ರವರಿ 28 ಇದ್ದಿದ್ದು 29 ದಿನ ಆಗ್ತಾವೆ. ಅದಕ್ಕೆ ಅಧಿಕ ವರ್ಷ ಬರ್ತದೆ. ಇದು ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ 149.5 ಮಿಲಿಯನ್ ಕಿಲೋಮೀಟರ್. ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ, ಇಲ್ಲಿ ಉಪಗ್ರಹ ಇರ್ತದೆ. ಹೌದಾ, ಇಲ್ಲಿ ಚಂದ್ರ. ಹೌದಾ, ಅದರದಂದ್ರೆ 3,84,000 ಕಿಲೋಮೀಟರ್. 3,84,000 ಕಿಲೋಮೀಟರ್ ಭೂಮಿ ಮತ್ತು ಚಂದ್ರನ. ಹೌದಾ. ಮಿಲಿಯನ್ ಅಂದರೆ 10 ಲಕ್ಷ ಅಂದರ್ಥ. ಮಿಲಿಯನ್ ಅಂದರೆ 10 ಲಕ್ಷ. ಸೂರ್ಯನ ಬೆಳಕು ಭೂಮಿಗೆ ಬರಲು 8 ನಿಮಿಷ 20 ಸೆಕೆಂಡ್ಗಳನ್ನು ಟೈಮ್ ತಗೋತದೆ. ಸೂರ್ಯನ ಬೆಳಕು ಭೂಮಿಗೆ ಬರಲು. ಚಂದ್ರನ ಬೆಳಕು ಭೂಮಿಗೆ ಬರಲು 1 ನಿಮಿಷ 3 ಸೆಕೆಂಡ್ ಟೈಮ್ ತಗೋತದೆ. ಹೌದಾ. ನೆಕ್ಸ್ಟ್ ಗ್ರಹಣಗಳು ಯಾವಾಗ ಸಂಭವಿಸ್ತಾವಂದ್ರೆ ನೋಡ್ರಿ, ಗ್ರಹಣ ಅಂದರೆ ಅಡೆತಡೆ ಅಂದರ್ಥ. ಒಂದೇ ಸಿಂಪಲ್ ನೆನ್ಪಿಟ್ಕೊಂಡ್ಬಿಡೋದು. SEM ಸೆಮ್ ಅಂದರೆ ಇದು ಚಂದ್ರಗ್ರಹಣ ಉಂಟಾಗ್ತದೆ. ಏನಿದ್ರ ಅರ್ಥ ಅಂದರೆ ಸೂರ್ಯ, ಭೂಮಿ, ಚಂದ್ರ 3 ಆಕಾಶಕಾಯಗಳು ಒಂದೇ ಸಮತಲದಲ್ಲಿ ಬಂದಾಗ ಗ್ರಹಣಗಳು ಸಂಭವಿಸುತ್ತವೆ. ಹೌದಾ. ಈ ಚಂದ್ರಗ್ರಹಣ ಯಾವಾಗ ಆಗ್ತದಪ್ಪ ಅಂದ್ರೆ ಹುಣ್ಣಿಮೆ ದಿನದಿಂದೇ ಆಗ್ತದೆ. ಪ್ರತಿ ಹುಣ್ಣಿಮೆಗೆ ಅಂತಲ್ಲ, ಬಟ್ ಚಂದ್ರಗ್ರಹಣ ಆದಾಗ ಹುಣ್ಣಿಮೆ ದಿನ ಆಗಿರ್ತದೆ. ಅಮಾವಾಸ್ಯೆ ಆಗಿತ್ತಪ್ಪ ಅಂದ್ರೆ ಅಲ್ಲಿ ಸೂರ್ಯಗ್ರಹಣ ಆಗಿರ್ತದೆ. ಅಮಾವಾಸ್ಯೆ ಆಗಿತ್ತಂದ್ರೆ ಸೂರ್ಯಗ್ರಹಣಕ್ಕೆ ಏನಂದ್ರೆ ಸೂರ್ಯ ಎದ್ದಲ್ಲಿರ್ತದೆ. ಹೌದಾ. ಸೂರ್ಯ ಎದ್ದಲ್ಲಿರ್ತದೆ, ಚಂದ್ರ ಬರ್ತಾನೆ, ಇಲ್ಲಿ ಭೂಮಿ. ನೋಡ್ರಿ, ಇಲ್ಲಿ ಸೂರ್ಯ ಇಲ್ಲಿ ಐತಿ. ಹೌದಾ. ಇಲ್ಲಿ ಏನಾದರೂ ಚಂದ್ರ ಇತ್ತು. ಹೌದಾ. ಇಲ್ಲಿ ಬಂದಿದ್ದಪ್ಪ ಅಂದ್ರೆ ಸೂರ್ಯನ ಬೆಳಕು ಏನಾಗ್ತದೆ, ಈ ಚಂದ್ರ ಭೂಮಿಗೆ ಬರಲಾರ್ದಂಗೆ ಸೂರ್ಯನ ಬೆಳಕು ಅಡ್ಡಿ ಉಂಟು ಮಾಡ್ತಾನೆ. ಸೂರ್ಯನ ಬೆಳಕು ಭೂಮಿಗೆ ಬರಲಾರ್ದಂಗೆ. ಹೀಗಾಗಿ ಸೂರ್ಯ ಚಂದ್ರ ಭೂಮಿ. ಹೀಗಾಗಿ ಈ ಭೂಮಿಗೆ ಸೂರ್ಯ ಕಾಣಲ್ಲ. ಹೀಗಾಗಿ ಅದನ್ನು ಸೂರ್ಯಗ್ರಹಣ ಅಂತ ಕರೀತಾರೆ. ಅದು ಯಾವಾಗಪ್ಪ ಅಂದ್ರೆ ಅಮಾವಾಸ್ಯೆ ದಿನದಿಂದ ಆಗ್ತದೆ. ಇಲ್ಲಾಂದ್ರೆ ಇಲ್ಲಿ ಚಂದ್ರ ಇತ್ತಂದ್ರೆ ಸೂರ್ಯನ ಬೆಳಕು ಚಂದ್ರಕ್ಕೆ ಹೋಗಲ್ಲ.
ಚಂದ್ರ ಕಾಣಲ್ಲ, ಹೀಗಾಗಿ ಅದನ್ನು ಚಂದ್ರಗ್ರಹಣ ಅಂತ ಕರೀತಾರೆ. ಅದು ಯಾವಾಗಪ್ಪ ಅಂದ್ರೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಅದನ್ನು ಸೂರ್ಯಗ್ರಹಣ ಅಂತ ಕರಿತೇವೆ. ಸೂರ್ಯಗ್ರಹಣ ಅಂತ ಕರಿತೇವೆ. ಒಂದು ವರ್ಷದಲ್ಲಿ ಸಂಭವಿಸುವ ಗರಿಷ್ಠ ಗ್ರಹಣಗಳ ಸಂಖ್ಯೆ 9. ಹೆಚ್ಚು ಸೂರ್ಯಗ್ರಹಣಗಳು ಸಂಭವಿಸ್ತವೆ, ಕಡಿಮೆ ಚಂದ್ರಗ್ರಹಣಗಳು ಸಂಭವಿಸ್ತವೆ. ಇಷ್ಟು ಗೊತ್ತಿರಬೇಕು ಗ್ರಹಣಗಳ ಬಗ್ಗೆ. ಇನ್ನು ಚಂದ್ರನ ಬಗ್ಗೆ ನೋಡಿದ್ರೆ, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಚಂದ್ರ. ಚಂದ್ರನ ವ್ಯಾಸ 3474 ಕಿಲೋಮೀಟರ್. ಹೌದಾ? ಚಂದ್ರನ ಮೇಲೆ ಮಾನವ 1969 ಜುಲೈ 21 1969 ಜುಲೈ 21ರಂದು ಇಳಿದರು. ಹೌದಾ? ಆ ಚಂದ್ರನ ಇಳಿದ ಜಾಗದ ಹೆಸರು ಟ್ರ್ಯಾಕ್ವಿಲಿಟಿ. ಯಾವ ಉಪಗ್ರಹದ ಮ್ಯಾಗೆ ಹೋಗಿದ್ರು ಅಂದ್ರೆ ಅಪೋಲೋ 8. ಅದರಲ್ಲಿ 3 ಜನ ಇದ್ದರು. ನಮಗೆಲ್ಲರಿಗೂ ಮೊದಲನೇದವ್ರದ್ದು ಹೆಸರೇ ಗೊತ್ತಿರ್ತದೆ, ನೀಲ್ ಆರ್ಮ್ಸ್ಟ್ರಾಂಗ್. ಎರಡನೇದು ವ್ಯಕ್ತಿ ಯಾರಪ್ಪ ಅಂದ್ರೆ ಮೈಕಲ್ ಕಾಲಿನ್ಸ್. ಇನ್ನೊಬ್ಬ ಎಡ್ವಿನ್ ಬುಲ್ಜ್ ಅಂತೇಳಿ ಬರ್ತಾರೆ, ಎಡ್ವಿನ್ ಬುಲ್ಜ್. 4ನೇ ಗ್ರಹದ ಬಗ್ಗೆ ನೋಡಬೇಕು. ನೆಕ್ಸ್ಟ್ ಗ್ರಹದ ಅಂದರೆ ಮಂಗಳ ಗ್ರಹವನ್ನು ಕೆಂಪು ಗ್ರಹ, ಕುಜಗ್ರಹ, ಅಂಗಾರಕ, ಋತುಮಾನಗಳನ್ನು ಹೊಂದಿರುವ ಗ್ರಹ ಎಂದು ಮಂಗಳ ಗ್ರಹಕ್ಕೆ ಗುರುತು ಮಾಡ್ತೇವೆ. ಹೌದಾ? ಮಂಗಳ ಗ್ರಹದ ಭ್ರಮಣ ಅವಧಿ ಎಷ್ಟಪ್ಪ ಅಂದ್ರೆ, ಮಂಗಳ ಗ್ರಹದ ಭ್ರಮಣ ಅವಧಿ ಅಂದರೆ ತನ್ನಂಥ ಸುತ್ತಕ್ಲಕ್ಕೆ 24 ಗಂಟೆ 37 ನಿಮಿಷ. ಹೌದಾ? ಇದರದ ಪರಿಭ್ರಮಣ ಅವಧಿ 686 ದಿನಗಳು. ಮಂಗಳ ಗ್ರಹದಲ್ಲಿ ಅತಿಯಾದ ಕಬ್ಬಿಣದ ಆಕ್ಸೈಡ್ ಅದ. ಹೀಗಾಗಿ ಮಂಗಳ ಗ್ರಹ ಕೆಂಪಾಗಿ ಕಾಣ್ತದೆ. ಮಂಗಳ ಗ್ರಹಕ್ಕೆ 2 ನೈಸರ್ಗಿಕ ಉಪಗ್ರಹಗಳದಾವ. ಒಂದು ಡಿಮೋಸ್, ಇನ್ನೊಂದು ಫೈಬೋಸ್. ಇಲ್ಲಿ ಡಿಪಿ ಅಂತೇಳಿ ನೆನ್ಪಿಟ್ಕೊಳ್ಳೋದು. ಡಿಮೋಸ್ ಮತ್ತು ಫೈಬೋಸ್ ಮಂಗಳಕ್ಕೆ ಇರುವ 2 ಉಪಗ್ರಹಗಳು. ಹೌದಾ? ಇದಾದ ನಂತರ ಗುರುಗ್ರಹ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಗುರುಗ್ರಹ. ಗ್ರಹಗಳ ರಾಜ್ಯ ಅಂತ ಕರೀತಾರೆ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಎಷ್ಟಂದ್ರೆ 82 ಉಪಗ್ರಹಗಳದಾವು. ಹೌದಾ? ಅತಿ ಕಡಿಮೆ ಭ್ರಮಣಾವಧಿ ಹೊಂದಿರುವ ಗ್ರಹ. ಇದಕ್ಕೆ ಕೆಲವೊಂದು ಉಪಗ್ರಹಗಳದಾವು. ಗ್ಯಾನಿಮೇಡ, ಐಯೋ, ಯುರೋಫಾ ಮುಂತಾದ ಇಂಥವು ಗ್ರಹಗಳದಾವು. ಹೌದಾ? ಇವು 4 ಗ್ರಹಗಳನ್ನು 1610ರಲ್ಲಿ ಗೆಲಿಲಿಯೋ ಟೆಲಿಸ್ಕೋಪದ ಮೂಲಕ ಶೋಧಿಸಿದ. ಹೀಗಾಗಿ ಇವು 4 ಗ್ರಹಗಳನ್ನು ಗೆಲಿಲಿಯೋನ ಆಕಾಶಕಾಯಿಗಳಂತ ಕರೀತಾರೆ. ಸೌರವ್ಯೂಹದ ಅತ್ಯಂತ ದೊಡ್ಡ ಉಪಗ್ರಹ ಯಾವುದಪ್ಪ ಅಂದ್ರೆ ಗ್ಯಾನಿಮೇಡ್. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಅಂದ್ರೆ ಗ್ಯಾನಿಮೇಡ್. ಸೌರವ್ಯೂಹದೊಳಗೆ ಜೀವಂತ ಜ್ವಾಲಾಮುಖಿಗಳನ್ನು ಅಥವಾ ಜಾಗೃತ ಜ್ವಾಲಾಮುಖಿಗಳನ್ನು ಹೊಂದಿರುವ ಉಪಗ್ರಹ ಯಾವುದಂದ್ರೆ ಐಯೋ. ಇದರ ಭ್ರಮಣಾವಧಿ 10 ಗಂಟೆ. ಪರಿಭ್ರಮಣಾವಧಿ 12 ವರ್ಷ. 10 ಗಂಟೆ 12 ವರ್ಷ. ಹೌದಾ? 1944ರಲ್ಲಿ ಶೋಮೇಕರ್ ಎಂಬ ಧೂಮಕೇತುವಿನ ಬಾಲ ಇದಕ್ಕೆ ಅಪ್ಪಳಿಸಿದೆ. ನೆಕ್ಸ್ಟ್ ಶನಿಗ್ರಹ. ಸೌರವ್ಯೂಹದಲ್ಲಿ ಅತ್ಯಂತ ಸುಂದರವಾದ ಗ್ರಹ ಶನಿಗ್ರಹ. ಅತ್ಯಂತ ಹಗುರವಾದ ಗ್ರಹ ಶನಿಗ್ರಹ. 2ನೇ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ. ನೀರಿನ ಸಾಂದ್ರತೆಗಿಂತಲೂ ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ. ಬರಿಗಣ್ಣಿಗೆ ಕಾಣುವ ಕೊನೆಯ ಗ್ರಹ ಯಾವುದಪ್ಪ ಅಂದ್ರೆ ಶನಿಗ್ರಹ. ಇದು 62 ಉಪಗ್ರಹಗಳನ್ನು ಹೊಂದಿದ್ದು ಅದರಲ್ಲಿ ಟೈಟಾನಿಯಾ ಇವೆಲ್ಲವೂ ಬೇರೆ ಬೇರೆದ ಉಪಗ್ರಹಗಳು. ಟೈಟಾನ್
ಇದು ಯಾವ ಗ್ರಹದ ಉಪಗ್ರಹ ಅಂದ್ರೆ ಶನಿ ಗ್ರಹದ ಉಪಗ್ರಹ. ಸೌರವ್ಯೂಹದ ಎರಡನೇ ದೊಡ್ಡ ಉಪಗ್ರಹನೂ ಹೌದು. ಇದರ ಭ್ರಮಣಾವಧಿ 10 ಗಂಟೆ 25 ನಿಮಿಷ. 10 ಗಂಟೆ 25 ನಿಮಿಷ. ಹೌದಾ. ಇದರ ಪರಿಭ್ರಮಣಾವಧಿ 29.5 ವರ್ಷಗಳು. 5ನೇ ಪುಸ್ತಕದೊಳಗೆ ಏನು ಕೊಟ್ಟಾರ ಅಂದ್ರೆ 10 ಗಂಟೆ 39 ನಿಮಿಷಗಳಂತೂ ಕೊಟ್ಟಾರ. ಹೌದಾ. ನೆಕ್ಸ್ಟ್ ಯುರೇನಸ್. ಸೌರವ್ಯೂಹದಲ್ಲಿ ದೂರದರ್ಶಕದ ಮೂಲಕ ಆಧುನಿಕ ಕಾಲದಲ್ಲಿ ಶೋಧವಾದ ಮೊದಲ ಗ್ರಹ ಯಾವುದಪ್ಪ ಅಂದ್ರೆ ಯುರೇನಸ್. ಈ ಯುರೇನಸ್ಸಿಗೆ ಏನಪ್ಪ ಅಂದ್ರೆ ಹಿಮ್ಮುಖ ಚಲನೆ ಐತಿ. ಹೌದಾ. ಅತಿ ಹೆಚ್ಚು ಉಂಗುರ ವ್ಯವಸ್ಥೆ ಹೊಂದಿರುವ ಗ್ರಹ ಯುರೇನಸ್. 1781 ವಿಲಿಯಂ ಹರ್ಷೆಲ್ ಶೋಧಿಸಿದ. ಕರ್ನಾಟಕದ ಕುಪ್ಪುಸ್ವಾಮಿ ಜೆ.ಎಸ್. ಭಟ್ಟಾಚಾರ್ಯ ಇವುಗಳನ್ನು ಶೋಧಿಸಿದವರು. ಇದರ 9 ಬಳೆಗಳನ್ನು ಶೋಧಿಸಿದವರು ಯಾರಂದ್ರೆ ಕರ್ನಾಟಕದ ಕುಪ್ಪುಸ್ವಾಮಿ ಮತ್ತು ಜೆ.ಸಿ. ಭಟ್ಟಾಚಾರ್ಯ. ಇದು ಉತ್ತರ ಮತ್ತು ದಕ್ಷಿಣವಾಗಿ ಪರಿಭ್ರಮಿಸುತ್ತದೆ. ಇಲ್ಲಿ ನೋಡ್ರಿ ಲಿಂಗ ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ ಪರಿಭ್ರಮಿಸುತ್ತದೆ. ಇದರ ಭ್ರಮಣಾವಧಿ 10 ಗಂಟೆ 45 ನಿಮಿಷಗಳು. ಇದರ ಪರಿಭ್ರಮಣಾವಧಿ 84 ವರ್ಷ. ಯುರೇನಸ್ದ ಒಂದು ಪ್ರಮುಖ ಉಪಗ್ರಹ ಅಂದರೆ ಟೈಟಾನ್ ಅನ್ನೋದು ಶನಿ ಗ್ರಹದ ಉಪಗ್ರಹ. ಟ್ರೈಟಾನಿಯಾ ಅನ್ನೋದು ಯುರೇನಸ್ದ ಉಪಗ್ರಹ. ಕೊನೆಯ ಗ್ರಹ ನೆಪ್ಚೂನ್. ಸೌರಮಂಡಲದಲ್ಲಿಯೇ ಸೌರ ಕುಟುಂಬದಲ್ಲಿ ಸೂರ್ಯನಿಂದ ಅತ್ಯಂತ ದೂರ ಇರುವ ಗ್ರಹ ನೆಪ್ಚೂನ್. ಇದಕ್ಕೆ ನೀಲಿ ಗ್ರಹ ಅಂತೇಳಿ ಕರೀತಾರೆ. ಹೌದಾ. ಅತಿ ದೀರ್ಘ ಪರಿಭ್ರಮಣಾವಧಿ ಹೊಂದಿದ ಗ್ರಹ ಯಾವುದಂದ್ರೆ ನೆಪ್ಚೂನ್. 165 ವರ್ಷಗಳು. 165 ವರ್ಷಗಳು. ಭೂಮಿಯ ಮೇಲೆ 1 ವರ್ಷ ಅಂದ್ರೆ ಭೂಮಿಯ ಮೇಲೆ ಇಲ್ಲಿ 165 ವರ್ಷ ಆದಾಗ ಭೂಮಿಯ ಮೇಲೆ 1 ವರ್ಷ ಆಗ್ತದೆ ಅಂದಂಗೆ. ಇದರೊಳಗೂ ಒಂದು ಉಪಗ್ರಹದ ಟ್ರೈಟಾನ್. ಯಾವ ಉಪಗ್ರಹ ಅಂದ್ರೆ ನೆಪ್ಚೂನ್ದ ಉಪಗ್ರಹ. ಇನ್ನು ಕೊನೆಯದಾಗಿ ಪ್ಲೇಟೋ. ಅದು ಏನು ಈಗ ಗ್ರಹವಾಗಿ ಉಳಿತಿಲ್ಲ. ಅದಕ್ಕೆ ಡ್ವಾರ್ಫ್ ಪ್ಲ್ಯಾನೆಟ್ ಅಥವಾ ಕಿರುಗ್ರಹ ಅಥವಾ ಕುಬ್ಜ ಗ್ರಹ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಪ್ಲೇಟೋ, ಟಾರನ್, ಸೆಡ್ನಾ, ಸಿರಿನ್ ಮುಂತಾದವು ಕಿರುಗ್ರಹಗಳು. ಕ್ಷುದ್ರಗ್ರಹಗಳು. ಹೌದಾ. ಮಂಗಳ ಮತ್ತು ಅವುಗಳಿಗೆ ಶಾರ್ಟಾಗಿ ಮಗು ಅಂತ ಕರೀತಾರೆ. ಮಗು ಇಲ್ಲಿರ್ತಾವೆ. ಕ್ಷುದ್ರಗ್ರಹಗಳು ಇಲ್ಲಿರ್ತಾವೆ. ಅಂದ್ರೆ ಮಂಗಳ ಮತ್ತು ಗುರುಗ್ರಹದ ಮಧ್ಯೆ ಕ್ಷುದ್ರಗ್ರಹಗಳು ಇರ್ತಾವೆ. ಅಸ್ಟ್ರಾಯ್ಡ್ಸ್ ಅಂತೇಳಿ ಇಂಗ್ಲೀಷ್ದೊಳಗೆ ಕರೀತಾರೆ. ಅತ್ಯಂತ ದೊಡ್ಡದ ಕ್ಷುದ್ರಗ್ರಹ ಸಿರಿಸ್. ನೆಕ್ಸ್ಟ್ ಉಲ್ಕೆಗಳು ಮೆಟರಾಯ್ಡ್ಸ್. ಭೂಮಿಗೆ ಬೀಳುವ ಭಗ್ನ ಆಕಾಶಕಾಯಿಗಳನ್ನೇ ಉಲ್ಕೆಗಳಂತ ಕರಿತೇವೆ. ಅಥವಾ ಬೀಳುವ ನಕ್ಷತ್ರಗಳು, ಉರಿದು ಹೋಗುವ ನಕ್ಷತ್ರಗಳು ಅಂತೇಳಿ ಮುಂತಾದ ಹೆಸರಿನಿಂದ ಕರಿತೇವೆ. ಇವು ಎಲ್ಲಿ ಇದು ಆಗ್ತಾವಪ್ಪ ಅಂದ್ರೆ ಮಧ್ಯಂತರ ವಲಯ ಮಿಸೋಸ್ಪಿಯರ್. ವಾಯುಮಂಡಲದ ಮಧ್ಯಂತರ ವಲಯದೊಳಗೆ ಭಸ್ಮವಾಗ್ತಾವೆ ಅಂದ್ರೆ ಸುಟ್ಟು ಹೋಗಿ ಸಣ್ಣ ಧೂಳಿ ಕಣಗಳಾಗಿ ಬೀಳ್ತಾವೆ. ನೆಕ್ಸ್ಟ್ ಒಂದು ಪಾಯಿಂಟ್ ಅಂದ್ರೆ ಧೂಮಕೇತುಗಳು ಕಾಮೆಟ್ಸ್ ಅಂತೇಳಿ ಕರಿತೇವೆ. ಕಾಮೆಟ್ಸ್ ಧೂಳಿಯ ಕಣಗಳು. ಹಿಮಕಣಗಳಿಂದ ಕೂಡಿದ ಬಾಲಚುಕ್ಕಿಯನ್ನು ಧೂಮಕೇತುಗಳಂತ ಕರಿತೇವೆ. ಹೌದು. ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣಿಸುವ ಒಂದು ಧೂಮಕೇತು ಯಾವುದಂದ್ರೆ ಹ್ಯಾಲಿ ಧೂಮಕೇತು. ಈ ಮುಂಚೆ ಯಾವಾಗ ಕಾಣಿಸಿತ್ತಪ್ಪ ಅಂದ್ರೆ 1986ರಲ್ಲಿ ಕಾಣಿಸಿತ್ತು. ಹೀಗಾಗಿ ಮುಂದೆ ಯಾವಾಗ ಕಾಣಿಸ್ತದೆ ಅಂದ್ರೆ 2062ನೇ ಇಸ್ವಿಗೆ ಈ ಹ್ಯಾಲಿ ಎಂಬ ಧೂಮಕೇತು ಕಾಣಿಸ್ತದೆ ಅಂತ ಹೇಳ್ತಾರೆ. ಇನ್ನು ವಿಶೇಷ ಅಂಶಗಳು ನೋಡಬೇಕಾದ್ರೆ ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಗ್ರಹವನ್ನು ಒಳಗ್ರಹಗಳೆಂದು ಕರೀತಾರೆ. ಇವು 4 ಗ್ರಹಗಳನ್ನು
ಒಳಗ್ರಹಗಳೆಂದು, ಇವು ನಾಲ್ಕು ಗ್ರಹಗಳನ್ನು ಹೊರಗ್ರಹಗಳೆಂದು ಕರೆಯುತ್ತಾರೆ. ಗುರುಗ್ರಹಕ್ಕೆ 3 ಬಳೆಗಳ ವ್ಯವಸ್ಥೆ ಇದೆ. ಶನಿ ಗ್ರಹಕ್ಕೆ 8, ಯುರೇನಸ್ಗೆ 9. ನೆಪ್ಚೂನ್ 5 ಬಳೆಗಳ ವ್ಯವಸ್ಥೆಯನ್ನು ಹೊಂದಿದೆ. ಮರ್ಕ್ಯುರಿ ರೋಮನ್ನರ ವಾಣಿಜ್ಯ ಅಥವಾ ಚತುರ ದೇವತೆ ಹೆಸರು, ಮೆಸೆಂಜರ್ ಗಾಡ್ ಅಂತ ಕರೀತಾರೆ. ವೀನಸ್ ಅಂದರೆ ಈ ಶುಕ್ರಕ್ಕೆ ರೋಮನ್ನರ ಪ್ರೇಮ ದೇವತೆ ಹೆಸರಿಡಲಾಗಿದೆ. ಈ ಮಂಗಳ ಗ್ರಹಕ್ಕೆ ರೋಮನ್ನರ ಯುದ್ಧ ದೇವತೆಯನ್ನು ಹೆಸರಿಡಲಾಗಿದೆ. ಜುಪಿಟರ್ ನಮ್ಮಲ್ಲಿ ಬೃಹಸ್ಪತಿ ಅಂತ ಕರೀತೇವೆ ಇದಕ್ಕೆ. ಶನಿ ಇದು ಕೃಷಿ ದೇವತೆಯ ಹೆಸರಾಗಿದೆ. ಯುರೇನಸ್ಗೆ ಇರುವ ಹೆಸರು ಇಂದ್ರ, ಭಾರತೀಯರು ಕೊಟ್ಟಿರೋ ಹೆಸರು ಇಂದ್ರ.